ಅಲ್ಲಿಗೆ ನಟರಾಜ್ ಗೌಡ್ರು ಕೇಳ್ಬಿಟ್ಟು, ನಟರಾಜ್ ಗೌಡ್ರೆ ಮೊದಲಿಂದ ನಿಮ್ಗೊಂದು ಸವಾಲು, ಯಾರ್ರೀ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅಂತೇಳಿ. ಇಂಡಿಯಾ ಇಡೀ ಅಲಯನ್ಸ್ ಇದಕ್ಕೆ ಒಪ್ಕೊಂಡಿದೆ ಅಂತ ನಾನು ಹೇಳಲ್ಲ. ಮೊಟ್ಟ ಮೊದಲ ಬಾರಿಗೆ ಒಂದು ಹೆಸರು ಆಚೆ ಬಂದಿದೆ, ಇಬ್ಬರು ಪ್ರಬಲ ನಾಯಕರ ಕಡೆಯಿಂದ, ಅದರಲ್ಲೂ ಎಸ್ಪೆಷಲಿ ವೆಸ್ಟ್ ಬೆಂಗಾಲ್ ಕಡೆಯಿಂದ. ಯಾಕೆಂದರೆ ವೆಸ್ಟ್ ಬೆಂಗಾಲ್ ಇಂಡಿಯಾ ಅಲಯನ್ಸ್ನ ದೃಷ್ಟಿಯಿಂದ ನೋಡಿದಾಗ ತುಂಬ ಒಂದು ಆಯಕಟ್ಟಿನ ಒಂದು ರಾಜ್ಯ, ಆಯಕಟ್ಟಿನ ಒಂದು ಸ್ಟ್ರೆಂತ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇಂಡಿಯಾ ಅಲಯನ್ಸ್ನ ದೃಷ್ಟಿಯಿಂದ. ಅಟ್ ದ ಸೇಮ್ ಟೈಮ್ ಇದಕ್ಕೆ ಆಮ್ ಆದ್ಮಿ ಪಕ್ಷದ ಒಂದು ಬೆಂಬಲ ಕೂಡ, ಒಂದು ಕೋರಸ್ ಬಂದಿದೆ, ಅದಕ್ಕೆ ಧ್ವನಿಗೂಡಿಸಿದ್ದಾರೆ ಅದಕ್ಕೆ. ಸೊ ಅದು ಕೂಡ ಅಲಗಳೆಯುವಂತಿಲ್ಲ. ಜೊತೆಗೆ ನಿತೀಶ್ ಅಂತೆ ಅಂತ ಏನು ವಿಷಯ ಬರ್ತಾ ಇತ್ತು, ನಿತೀಶ್ ಈ ಒಂದು ಅಲಯನ್ಸ್ ಆದಾಗಲೂ ಆಗಕ್ಕೆ ಮುಂಚೆ ಕೂಡ ನಾನು ಪ್ರಧಾನಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಕೊಂಡು ಈ ಅಲಯನ್ಸ್ ಮಾತಾಡೋದು, ಇಲ್ಲಿ ಓಡಾಡ್ತಾ ಇರೋದು ಮಾಡ್ತಾ, ಇದಕ್ಕೆ ಸುಮಾರು ಓಡಾಟಗಳು ನಡೀತು. ಈ ಕಡೆ ನಮಗೆ ಇಲ್ಲಿ ಸೌತಿಂದ ತೆಲಂಗಾಣ ಕಡೆಯಿಂದನೂ ಒಬ್ಬರು ಏನೋ ಆಗಬೇಕು ಅಂತ ಅವರು ಹೊರಟಿದ್ರು, ನಾರ್ತಿಂದ ನಮಗೆ ನಿತೀಶ್ ಕಾಣಿಸ್ತಾ ಇದ್ರು, ನಿತೀಶ್ಗೇನೋ ಪ್ರಧಾನಮಂತ್ರಿ ಆಸೆಗೇನೋ ಮಾಡ್ತಾ ಇರೋದಂತ ಬಂದಾಗ ಸ್ಪಷ್ಟೀಕರಣ ಮತ್ತೆ ಬರೋಕ್ಕೆ ಶುರುವಾಯಿತು ನಿತೀಶ್ ಅವ್ರ ಕಡೆಯಿಂದ. ಈ ಆಸೆ ಇಟ್ಕೊಂಡು ಮಾಡ್ತಾರೆ, ಯಾರು ಬೇಕಾದ್ರೆ ಪ್ರಧಾನಿ ಆಗಲಿ ನಮಗೆ ಈ ಅಲಯನ್ಸ್ ಗೆಲ್ಲಬೇಕು ಅನ್ನೋ ಒಂದು ಧ್ವನಿ ಬಂದಿದೆಯಲ್ಲ. ಇಲ್ಲಿ ಒಂದು ಧ್ವನಿ ವಿಶ್ವನಾಥ್ ಅವ್ರು ಹೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಆಗೋದಾದರೆ ನಮ್ಮ ರಾಜ್ಯಕ್ಕೆ ಎರಡನೇ ಪ್ರಧಾನಿ ಸಿಕ್ಕಂಗಾಗುತ್ತೆ, ನನಗೆ ಇದ್ರ ಬಗ್ಗೆ ಖುಷಿ ಇದೆ ಅಂತೇಳಿ ಒಂದು ಭಾಗ. ಈಶ್ವರಪ್ಪನವ್ರು ಹೇಳ್ತಾ ಇದ್ದಾರೆ, ಇದೆಲ್ಲ ಮೋಸ, ಇದು ನಕಲಿ ಮೋಸ ಮಾಡ್ತಾ ಇದ್ದಾರೆ ಇವರು, ದಲಿತರಿಗೆ ಇನ್ನು ಎಷ್ಟು ವರ್ಷ ಅಂತ ಮೋಸ ಮಾಡ್ತಾರೆ, ಮೂಗಿಗೆ ತುಪ್ಪ ಹಚ್ಚುವಂಥ ಒಂದು ನಾಟಕ ಇದು ಅಂತ. ನೋಡಿ ಈಗ ಒಂದು ಕಾಂಗ್ರೆಸ್ನಲ್ಲಿ ಇವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋ ಪರಿಪಾಠ ಇರಲಿಲ್ಲ. ಬಟ್ ಒಂದು ಅಲಯನ್ಸ್ ಅಂತ ಬಂದಾಗ ಅಲಯನ್ಸ್ ಅಲ್ಲಿ ನಾವು ಯಾರು ಅಭ್ಯರ್ಥಿಯನ್ನು ಘೋಷಣೆ ಮಾಡಿಸುವಂಥದ್ದು ಅಥವಾ ಇವರೇ ಸಂಚಾಲಕ ಅಂತ ಮಾಡುವಂಥದ್ದು ಅದು ದೊಡ್ಡಣ್ಣ ಪರಿಪಾಠ ಅಂತ ಅನ್ಸ್ಬಿಡುತ್ತೆ. ಬೇರೆಯವ್ರಿಗೆ ಅದು ಒಪ್ಪಿಗೆ ಆಗುತ್ತೋ ಇಲ್ವೋ ಆ ಸಮಯದಲ್ಲಿ ಚರ್ಚೆ ಸಂವಾದಗಳು ಆಗ್ತವೆ. ಈ ಬಾರಿ ಇಂಡಿಯಾ ಮೈತ್ರಿಕೂಟಕ್ಕೆ ಬಟ್ ಕನ್ವೀನರ್ ಇಸ್ ದ ನೀಡ್ ಆಫ್ ದ ಆರ್. ಟ್ರೂ, ಐ ಅಗ್ರಿ. ಇದನ್ನ ಮೀಟಿಂಗ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ, ನಮಗೊಬ್ಬ ಕನ್ವೀನರ್ ಬೇಕೇ ಬೇಕು ಅಂತ. ಇದರೊಳಗೆ ಕಾಂಗ್ರೆಸ್ ಪಕ್ಷ ತನ್ನ ಸ್ಟ್ರೆಂತ್ ಅನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೊಂದಿದೆ. ಮತಗಳಿಕೆಯಲ್ಲೂ ಅಷ್ಟೇ ಬೇರೆ ಬೇರೆ ರಾಜ್ಯಗಳ ವಿರೋಧ ಪಕ್ಷವಾಗಿ ಆಗಲಿ, ಕೆಲವು ಮತಗಳಾಗಲಿ, ಕೆಲವು ಸಂಖ್ಯೆಯ ಶಾಸಕರಾಗಲಿ ಇದ್ದೇ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದು ದೊಡ್ಡ ಪಕ್ಷವಾಗಿ ಬೇರೆ ಎಲ್ಲಾ ಪಕ್ಷಗಳು ಒಟ್ಟಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಅದರೊಳಗೆ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿ ಅವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ ಘೋಷಣೆ ಮಾಡಿ ಅಂತ ಹೇಳ್ಕೊಂಡಿರೋದು ನಮ್ಗಂತೂ ಒಂದು ರೋಮಾಂಚನ ಆಗಿದೆ, ಬಹಳ ಖುಷಿಯಾಗಿದೆ. ಓಕೆ, ನಾನು ಕರ್ನಾಟಕದನಾಗಿ ನಮಗೆ ಕರ್ನಾಟಕದ ಮಣ್ಣಿನ ಮಗ, ಗುಜರಾತಿನ ಅಸ್ಮಿತೆ ಹೆಂಗೆ ಮಾನ್ಯ ಮೋದಿ ಅವರು ಹೇಳ್ತಾರೆ, ಕರ್ನಾಟಕದ ಅಸ್ಮಿತೆ ಇದು. ಆ ನಿಟ್ಟಿನಲ್ಲಿ ಅವ್ರೇನಾದ್ರು ಅಭ್ಯರ್ಥಿಯಿಂದ ಘೋಷಣೆ ಆದ್ರೆ ಖಂಡಿತವಾಗಿ ಅವರೊಂದು ಪ್ರೈಮ್ ಮಿನಿಸ್ಟೀರಿಯಲ್ ಕ್ಯಾಂಡಿಡೇಟ್ ಆಗಿ ಅವ್ರನ್ನ ಅಪೋಸ್ ಮಾಡಿದ್ರೆ ಅವರು ಕನ್ನಡದ ಮಣ್ಣಿನ ವಿರೋಧಿಗಳು ಅಂತ ಕರೆದು ಬಿಡ್ತೀರಾ ನೀವು? ಖಂಡಿತ ಇಲ್ಲ. ಈಗ ಪರ ವಿರೋಧ ಇದ್ದೇ ಇರ್ತವೆ, ಅದು ಯಾವಾಗ್ಲೂ ಶಾಶ್ವತ. ಬಟ್ ಖರ್ಗೆ ಅವ್ರೇನಾದ್ರು ಇವಾಗ ನೆರೆಟಿವ್ ಬಿಲ್ಡ್ ಆಗ್ತಾ ಇದೆ, ಖರ್ಗೆ ಅವ್ರ ಪರವಾಗಿ ಈಗ ನಾನು ಹೇಳ್ತಾ ಇದ್ದೀನಿ ಇಲ್ಲ ಅವ್ರು ಆಗ್ಬೇಕು ಅಂತ. ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅದಕ್ಕೆ ಒಮ್ಮತವನ್ನು ತೋರಿಸ್ತಾರೆ. ಮಾನ್ಯ ರಾಹುಲ್ ಗಾಂಧಿ ಅವರು ಮುಂಚೆದೇ ಹೇಳ್ತಾ ಇದ್ರು, ನಮಗೇನು ಅಧಿಕಾರ ಅಂತ ಅಲ್ಲ, ಬಿಜೆಪಿಯನ್ನು ತೊಲಗಿಸ್ಬೇಕು, ಒಂದು ಪ್ರಜಾಸತ್ತಾತ್ಮಕ ಅದೇ ಹೇಳ್ತಿರಲ್ಲ, ಅದು ರಾಹುಲ್ ಗಾಂಧಿ ಅವರು ಅದೇನೆ, ಅಧಿಕಾರ ನನಗೆ ಬೇಕು ನಿನಗೆ ಬೇಕಂತಲ್ಲ, ಬಿಜೆಪಿಯನ್ನು ತೊಲಗಿಸ್ಬೇಕಾದ್ರೆ ನೀವೆಲ್ಲ ಸೇರ ಒಟ್ಟಾಗಿ ಅಧಿಕಾರ ತರಬೇಕು, ಯಾರು ಪ್ರೈಮ್ ಮಿನಿಸ್ಟರ್ ಆಗಲಿ, ಅದು ಬೇರೆ ವಿಷಯ. ಸೊ ಈ ನಿಟ್ಟಿನಲ್ಲಿ ಖರ್ಗೆ ಅವ್ರಿಗೆ ಏನಾದ್ರು ಈ ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ಒಂದು ದೊಡ್ಡ ಸಂದೇಶ ಇಡೀ ದೇಶದಲ್ಲಿ ಒಂದು ಸಂಚಲನ ಆಗುತ್ತೆ. ನೇರವಾಗಿ ಬಿಜೆಪಿ ಅವರು ಇಲ್ಲಿವರೆಗೆ ಏನು ಮಾಡ್ತಾ ಇದ್ರು ಅದು ಖಂಡಿತ ಎಕ್ಸ್ಪೋಸ್ ಆಗುತ್ತೆ, ಒಂದು ಒಳ್ಳೆಯ ಪೈಪೋಟಿ ಸಿಗುತ್ತೆ. ಖಂಡಿತವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಅಪ್ಪರ್ ಹ್ಯಾಂಡ್ ಆಗುತ್ತೆ, ಗೆಲುವು ಕೂಡ ಸಾಧ್ಯತೆ. ಗೋವಿಂದರಾಜು ಅವರು ಒಂದ್ ಕಡೆ ರಾಹುಲ್ ಗಾಂಧಿ ಹೇಳ್ತಿದ್ರು, ಒಂದ್ ಕಡೆ ನನ್ನನ್ನು ಒಂಥರ ಕೆಟ್ಟದಾಗ ಬಿಂಬಿಸೋಕ್ಕೆ, ನನ್ನ ಬಗ್ಗೆ ಅಪಪ್ರಚಾರಗಳು ಮಾಡೋಕ್ಕೆ 100 ಕೋಟಿ ವ್ಯಯಿಸ್ಬಿಟ್ಟಿದೆ ಬಿಜೆಪಿ. ಈಗ ರಾಹುಲ್ ಗಾಂಧಿ ಈ ಥರದೊಂದು ಪ್ರಪೋಸಲ್ಲು ಇಡೀ ಇಂಡಿಯಾ ಕೂಟದ ಕಡೆಯಿಂದ, ಮಮತಾ ಬ್ಯಾನರ್ಜಿ ಕಡೆಯಿಂದನೇ ಮೊದಲು ಬಂದಿರೋ ಕಾರಣದಿಂದಾಗಿ, ಸೊ ರಾಹುಲ್ ವರ್ಸಸ್ ಮೋದಿ ಇಲ್ವಾ, ಅದು ನಿಮಗೆ ಖುಷಿ ಕೊಡೋ ಸಂಗತಿನ, ಅಥವಾ ಖರ್ಗೆ ಆದರೆ ದಲಿತ ಅಸ್ತ್ರ ಅಂತ ಬಳಸಿದಾಗ ಸ್ವಲ್ಪ ಟಫ್ ಅನ್ಸುತ್ತಾ ಇದು ಅಂತ ಕ್ಯಾಲ್ಕುಲೇಷನ್ಸ್? ನೋಡಿ ಸರ್, ಮೊದಲನೇದಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಒಂದು ಪ್ರಧಾನಿ ಅಭ್ಯರ್ಥಿ ಅನ್ನೋದು ಘೋಷಣೆ ಮಾಡಿರ್ತಕ್ಕಂಥದ್ದು ಒಂದು ಮಮತಾ ಬ್ಯಾನರ್ಜಿ ಅವರು, ಮತ್ತೆ ಅದಕ್ಕೆ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ಕೇಜ್ರಿವಾಲ್ ಅವರು. 1972ರಿಂದ ಕರ್ನಾಟಕದಲ್ಲಿ ಸುಮಾರು 9 ಬಾರಿ ಶಾಸಕರಾಗಿ, 1 ಬಾರಿ ಲೋಕಸಭಾ ಸದಸ್ಯರಾಗಿ, ಭಾಳ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ. ಇವನ್ ಸೋನಿಯಾ ಗಾಂಧಿ ಕಂಪೇರ್ ಮಾಡಿದ್ರು ಐ ಥಿಂಕ್ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಸೀನಿಯಾರಿಟಿ ಇರ್ತಕ್ಕಂಥವ್ರು, ಅನುಭವಿ ಇರ್ತಕ್ಕಂಥವ್ರು. ರಾಜ್ಯಸಭಾ ಇರ್ಬೋದು ಮತ್ತು ವಿಧಾನಸಭೆಯಲ್ಲಿ ಇರ್ಬೋದು, ಸಾಕಷ್ಟು ಅನುಭವಗಳು ಮತ್ತು ಕೆಲಸ ಮಾಡಿ, ಅದು ರೈಲ್ವೆ ಮಿನಿಸ್ಟರ್ ಆಗಿರ್ಬೋದು, ಕಾರ್ಮಿಕ ಸಚಿವರಾಗಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಕಾಂಗ್ರೆಸ್ಸಲ್ಲಿ ಒಂದು ದೊಡ್ಡ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ.
ಖಂಡಿತವಾಗ್ಲೂ ಇವತ್ತು ನಾನು ಒಬ್ಬ ಕರ್ನಾಟಕದವನಾಗಿ ಇವತ್ತು ಕರ್ನಾಟಕದಿಂದ ಇನ್ನೊಬ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂದ್ರೆ ಸರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅಂದ್ರೆ ಕನ್ನಡಿಗನಾಗಿ ನನಗೂ ಖುಷಿ ತರಂತ ವಿಚಾರನೆ. ಯಾಕೆಂದ್ರೆ ಈ ರೀತಿ ಕರ್ನಾಟಕದಿಂದ ಎರಡನೇ ಪ್ರಧಾನಮಂತ್ರಿಯಾಗಿ ಘೋಷಣೆ ಆಗ್ತಾ ಇರೋದು ವಿಚಾರ ನಮಗೂ ಎಲ್ಲ ಒಂದ್ ಕಡೆ ಖುಷಿ ತರಂತ ವಿಚಾರ. ಆದ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಖರ್ಗೆ ಅವ್ರ ಹೆಸರು ಹೇಳ್ತಿದ್ದಂಗೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿಗೆ ನಿದ್ದೆ ಕೆಡಿಸ್ತಾ. ಯಾಕೆ ಅಂದ್ರೆ ಸರ್ ಹೇಳ್ತೀನಿ ಕೇಳಿ, ಇವತ್ತು ಅಧಿಕೃತವಾಗಿ ಪ್ರಪೋಸಲ್ ಇಟ್ಟಿದ್ದು ಮಮತಾ ಬ್ಯಾನರ್ಜಿ ಅವರು, ಅದು ಅಂಗೀಕಾರ ಮಾಡಿದಂತರು ಕೇಜ್ರಿವಾಲ್ ಅವರು. ಈ ಎರಡೂ ಪಕ್ಷಗಳು ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಪಕ್ಷ ಸ್ಥಾಪನೆ ಮಾಡ್ಕೊಂಡವರು ಇವರೇನೆ. ಇದ್ರ ಉನ್ನಾರ ಹಿನ್ನೆಲೆ ಬರ್ತಕ್ಕಂಥ ದಿನಗಳಲ್ಲೇ ಅವರೇ ನೋಡ್ಬೇಕಾಗತ್ತೆ. ಜಾಸ್ತಿ ದಿನ ವೆಯ್ಟ್ ಮಾಡಂಗೇ ಇಲ್ಲ. ಯಾಕೆಂದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ಒಂದು ಗೀರಿಂಗ್ ಬಿಟ್ಟಿದ್ದಾರೆ, ಅದು ಯಾವ ರೀತಿಯಾಗಿ ಪ್ರಮೋಟ್ ಆಗುತ್ತೆ ಅನ್ನೋದ ನೋಡೋಣ. ಇಲ್ಲ ಸೋನಿಯಾ ಗಾಂಧಿ ನಿದ್ದೆ ಬರಲ್ವಾ, ರಾಹುಲ್ ಗಾಂಧಿ ನಿದ್ದೆ ಬರಲ್ವಾ, ಇಲ್ಲ ತರ್ಸೋದಿಲ್ವಾ, ಕಾಂಗ್ರೆಸ್ನ ಪಲ್ಸ್ ಚೆಕ್ ಮಾಡಕ್ಕೆ ಅವರ INDIA ಒಕ್ಕೂಟದ ಸಹಪಾಠಿ ಪಕ್ಷಗಳು ಇವತ್ತೇನ ಚೆಕ್ ಮಾಡಕ್ ಬಿಟ್ಟಿದಾರ. ಅದೇ ರೀತಿ ನೋಡಿ, ಈ ತರ ಅನೌನ್ಸ್ ಆದಾಗ ಲಲ್ಲೂ ಪ್ರಸಾದ್ ಮತ್ತೆ ನಿತೀಶ್ ಕುಮಾರ್ ಕಡೆ ಎಲ್ಲ ಒಂದ್ ಕಡೆ ಬೇಜಾರಾಗಿದೆ ಅಂತ ಸುದ್ದಿನೂ ಬರ್ತಾ ಇದೆ. ಅಂದ್ರೆ ಅವರಲ್ಲೇ ಒಂದು ಒಟ್ಟು ತೀರ್ಮಾನಗಳಿಲ್ಲ. ಇವತ್ತು ಈ ಪಕ್ಷ ಈ INDIA ಒಕ್ಕೂಟಕ್ಕೆ ಯಾರ ನಾಯಕ ಸ್ಪಷ್ಟಪಡಿಸ್ತಿದ್ದಾರೆ, ನಾನಂತೂ ಅಲ್ಲಪ್ಪ. ಈಗ ನೋಡಿ, ಪತ್ರಿಕೆಗಳಲ್ಲಿ ನೀವು ಗಮನಿಸಿದ್ರೆ ಎಲ್ಲಾ ಪತ್ರಿಕೆಗಳಲ್ಲೂ ನಿತೀಶ್ಗೆ ಮತ್ತೆ ಲಲ್ಲೂ ಪ್ರಸಾದ್ಗೆ ಇದು ಸಮಾಧಾನ ಇಲ್ಲ ಅನ್ನೋ ವಿಚಾರ, ಬೇಜಾರಾಗಿ ಎದ್ದೋಗಿದ್ದಾರೆ ಅನ್ನೋ ವಿಚಾರ ನನಗೂ ಗೊತ್ತಿಲ್ಲ. ನೋಡಿ, ನಾನು ಪತ್ರಿಕೆ ನಿತೀಶ್ ಏನ್ ಹೇಳ್ತಿದ್ದಾರೆ, ನಾನಂತೂ ಇಲ್ಲಪ್ಪ ಈ ರೇಸಲ್ಲಿ ಅಂತ. ಅವ್ರಿಗೆ ಅಸಮಾಧಾನ ಅಂತಲ್ಲ, ನನ್ನನ್ನು ಕನ್ಸಿಡರ್ ಮಾಡಬೇಡಿ. ಪತ್ರಿಕೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಮೆನ್ಷನ್ ಆಗಿದೆ, ಬೇಜಾರಾಗಿ ಕೊನೆಯಲ್ಲಿ ಅಂತ. ಕಾಂಗ್ರೆಸ್ನವರು ಯಾವ ರೀತಿ ಮುಂದಿನ ದಿನದಲ್ಲಿ ಉತ್ತರ ಕೊಡ್ತಾರೆ ನೋಡಿ ಸರ್. ಇವ್ರು ರಿಯಲಿ ಮಾಡೋದೇ ಆದ್ರೆ ಘೋಷಣೆ ಮಾಡ್ಬೇಕಾಯ್ತು. ಅಂದ್ರೆ ಒಂದು ಚರ್ಚೆ ಮಾಡಿ ಒಂದು ಗಟ್ಟಿ ತೀರ್ಮಾನ, ಒಂದು ಪಕ್ಷದ ಸಭೆ, ಅದು ಒಂದು ದೊಡ್ಡ ಇಡೀ ದೇಶಕ್ಕೆ ಒಂದು ತೋರಿಸಿದಂತ ಒಕ್ಕೂಟದಲ್ಲಿ ಒಂದು ಗಟ್ಟಿ ತೀರ್ಮಾನ ಅನೌನ್ಸ್ ಮಾಡಬಹುದಾಯ್ತು. ಜಗದೀಶ್ ಹಿಂದೆ ಮುಂದೆ ಯಾಕೆ ಕಾಂಗ್ರೆಸ್ನವ್ರಿಗೆ? ಜಗದೀಶ್ ಅವರ ಇಲ್ಲಿ ಇದೇ ಮೀಟಿಂಗ್ ಅಲ್ಲಿ ಇನ್ನೊಂದಷ್ಟು ವಿಷಯಗಳು ಚರ್ಚೆ ಆಗಿದೆ. ಇಲ್ಲಿ ಏನಂತ ಹೇಳಿದ್ರೆ, ಇವರು ರಾಮಲಲ್ಲಾ ಪ್ರತಿಷ್ಠಾಪನೆ ವಿಚಾರ ಎಲ್ಲ ಮಾತಾಡ್ತಾ ಇದ್ದಾರಲ್ಲ ಸ್ವಾಮಿ, ಅದೊಂದು ಬಿಗ್ ಇವೆಂಟು BJPಗೆ. ಇದಕ್ಕೆ ನಾವು ಪ್ರತಿಯಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಬಿಫೋರ್ ಜನವರಿ 22, ಜನವರಿ 22ನೇ ತಾರೀಕು ಒಳಗಡೆನೆ ನಾವು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಅಂತ ಅನೌನ್ಸ್ ಮಾಡಿಬಿಡಬೇಕು, ತಯಾರಿ ಶುರುವಾಗ್ಬಿಡಬೇಕು ಅಂತ ಹೇಳಿ. ಇನ್ನು ಯಾವಾಗ ಮುಹೂರ್ತ? ಫೇಸೇ ಇಲ್ಲಪ್ಪ, ನಾವು ಹಿಂಗೆ ಒಗ್ಗೂಡಿ ನಾವು ಸೆಣಿಸ್ತೀವಿ ಅಂತ ಹೇಳಬೇಕು. ಇಲ್ಲ ಫೇಸ್ ಇಂಥವ್ರು ಅಂತ ಹೇಳೋದಾದರೆ ಇಂಡಿಯಾ ಮೈತ್ರಿಕೂಟದ ಅಷ್ಟು ಪಕ್ಷಗಳ ಕಡೆಯಿಂದ ಅದಕ್ಕೊಂದು ಮೊಹರು ಬೀಳಬೇಕು, ಒಂದು ಸೀಲ್ ಬೀಳಬೇಕು. ಅದಕ್ಕೆ ಇವರೇ ನಮ್ಮ ಫೇಸು ಏನೀಗ ಅಂತ ಹೇಳಿ ಅದಾಗ್ತಿದೆಯಾ ಅಂತ. ಈಗ ರಾಮ್ಲಲ್ಲಾ ಏನು ಅಯೋಧ್ಯೆಯಲ್ಲಿ ಮಾಡ್ತಾ ಇದ್ದಾರೆ, ಅದು ಯಾವುದೇ ಕಾರಣಕ್ಕೂ ಎಲೆಕ್ಷನ್ಗೆ ಅದಕ್ಕೂ ಸಂಬಂಧ ಇಲ್ಲ. ರಾಮ್ಲಲ್ಲಾ ಇಂದಾನೆ ನಾವು ಎಲೆಕ್ಷನ್ ಗೆದ್ಬಿಡ್ತೀವಿ ಅನ್ನೋದು ಅವರ ಭ್ರಮೆ ಇರುತ್ತಷ್ಟೇ. ಭಾರತೀಯ ಜನತಾ ಪಕ್ಷದ ಟೋಟಲಿ ಭ್ರಮೆ. ಅವ್ರು ಅನೌನ್ಸ್ ಮಾಡಿದಾರ ಹಾಗಂತ ಅಲ್ಲ, ಅವ್ರು ಭ್ರಮೇಲಿದ್ದಾರೆ. ಅವ್ರು ಅನೌನ್ಸ್ ಮಾಡಿದ್ರ ನಾನು ರಾಮ್ಲಲ್ಲಾ ಗೆಲ್ತೀನಿ ಮಾಡಬೇಕಾಗಿಲ್ಲ. ಪ್ರತಿಯೊಂದು ಇವೆಂಟ್ನು ಭ್ರಮೇಲಿ ಯಾವ ನಮ್ಮ ಭಾರತದ ಜನ ಇಲ್ಲ. ಭಾರತ ಜನಕ್ಕೆ ಇವತ್ತು ಊಟ ಬೇಕು, ಉದ್ಯೋಗ ಬೇಕು, ನಮ್ಮ ಮಕ್ಕಳಿಗೆ ಓದಿರೋ ತಕ್ಕನಾಗೆ ಉದ್ಯೋಗಗಳು ಸಿಗ್ಬೇಕು, ನೀರಾವರಿ ಯೋಜನೆಗಳಾಗಬೇಕು. PM ಕ್ಯಾಂಡಿಡೇಟ್ ಹೇಳಿ ಸರ್, ಮಾತಾಡೋಣ ಇನ್ನೊಂದಿನ. PM ಕ್ಯಾಂಡಿಡೇಟ್ ಸರ್, ಇವತ್ತು ರಾಮ್ಲಲ್ಲಾಗ್ ನೀವು ಹೇಳಿದ್ರೆ ರಾಮ್ಲಲ್ಲಾಗ್ ಇದಕ್ಕೆ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ. ಜಸ್ಟ್ ಒಂದು ಪ್ರಸ್ತಾವನೆ ನಾವು ಕೊಟ್ಟಿದ್ದೀವಿ, ನಾವು ಅನುಮೋದನೆ ಕೊಟ್ಟಿದ್ದೀವಿ. ಅಷ್ಟಕ್ಕೆ ಭಾರತೀಯ ಜನತಾ ಪಕ್ಷದವರು ಈ ಮಟ್ಟದ ಎಲ್ಲಿ ನಾವು ಪಾತಾಳಕ್ಕೆ ಇಳಿದ್ ಬಿಡ್ತೀವೋ, ಈ ಬಾರಿ ಎಷ್ಟು ಇವರು 45 ಸೀಟ್ 50 ಸೀಟ್ ತಗೊಂಡಿದಾರಲ್ಲ, ಈ ಲೆವೆಲ್ ನಾವು ಬಂದ್ಬಿಡ್ತೀವಿ. ಭಾರತ ಮುಕ್ತ ಕಾಂಗ್ರೆಸ್ ಅಂತ ಇದ್ರು, ಭಾರತ ಮುಕ್ತ ಕಾಂಗ್ರೆಸ್ BJP ಅಂತ, ಕಾಂಗ್ರೆಸ್ ಮುಕ್ತ ಭಾರತ ಅಂತ, ಕಾಂಗ್ರೆಸ್ ಮುಕ್ತ ಭಾರತ ಅಂತ ಅವ್ರು ಹೇಳ್ತಾ ಇದ್ರು. ಆದ್ರೆ ಭಾರತ ಮುಕ್ತ BJP ಮಾಡಕ್ಕೆ ಇವತ್ತು ಇಡೀ ಭಾರತದ ಜನ ಮುಂದೆ ನಿಂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ 10 ವರ್ಷದಿಂದ ಈ ಮಾರ್ಷಲ್ ಲಾನ ನೋಡಿದ್ದಾರೆ. ಮೋದಿ ಮಾರ್ಷಲ್ ಲಾ ಏನ್ ಬಂದಿದೆಯೋ ಅದನ್ನ ಅನುಭವಿಸಿದ್ದಾರೆ. ಸ್ವತಃ ವ್ಯಾಪಾರಿಗಳು, ಉದ್ದಿಮೆದಾರರು, ರೈತರು, ಕೂಲಿ ಕಾರ್ಮಿಕರು, ಮಹಿಳೆಯರು ಸಂಪೂರ್ಣವಾಗಿ ಇವತ್ತು ಅನಾಥರಾಗುವಂತ ಪರಿಸ್ಥಿತಿ ಬಂದಿದೆ. ಇದೆಲ್ಲ ಓಕೆ. ಇನ್ನು ಏನನ್ನ 5 ವರ್ಷ ಕಂಟಿನ್ಯೂಸ್ ಮಾಡಿದ್ರೆ ಫೆಡರಲ್ ಸಿಸ್ಟಮ್ ಕಿತ್ತೋಗಿ ರಷ್ಯಾ ಯಾವ ರೀತಿ ಆಗಿದೆ ಇವತ್ತು ಭಾರತ ಆ ಪರಿಸ್ಥಿತಿ ಬರುತ್ತೆ ಅಂತ ಒಬ್ಬ ರೈತ ಹೇಳ್ತಾನೆ. ಕುಗ್ರಾಮದಲ್ಲಿ ರೈತ ಇವತ್ತು ಅವನಿಗೆ ಮನವರಿಕೆ ಆಗಿದೆ. ಸರಿ, ಭಯ ಬಂದಿದೆ ಖರ್ಗೆ ಅವರು, ಭಯ ಅಲ್ಲ, ಅದು ನಾವ್ ಎಲ್ಲಿ ಟೋಟಲಿ ಇಡೀ ಸರ್ವನಾಶ ಆಗ್ಬಿಡುತ್ತೆ. ಭಾರತೀಯ ಜನತಾ ಪಕ್ಷ ಸರ್ವನಾಶ ಆಗುತ್ತೆ. ಸುಂದರೇಶ್ ಅವರ ದಿಗ್ಭ್ರಾಂತಿಲಿದ್ದಾರೆ ಅವರು. ದಿಗ್ಭ್ರಾಂತಿ ಆಗ್ಬಿಟ್ಟಿದೆ BJPಗೆ. ಅಂದ್ರೆ ಈಗ ಒಂದ್ ಕಡೆ 303 ಸೀಟ್ಸ್ ಪ್ಲಸ್ ಅಲಯನ್ಸ್ ಲೆಕ್ಕ ಹಾಕೊಂಡು ಇನ್ನೂ ಜಾಸ್ತಿ ಆಗ್ತಾರೆ ಅವರು, ಅದು ಒಂದು ಕಡೆ
ಅಫಿಷಿಯಲ್ ಅಧಿಕೃತವಾಗಿ ಒಂದು ಪ್ರತಿಪಕ್ಷದ ಸ್ಥಾನವನ್ನೂ ಪಡೆಯಲಾರದಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇವತ್ತಿಗಿದೆ. ಆದರೆ ಕಾಂಗ್ರೆಸ್ನ ಪ್ರೆಸೆನ್ಸನ್ನು ನೀವು ಅಲಗಳೆಯೋಕ್ಕಾಗಲ್ಲ. ದೇಶಾದ್ಯಂತ ಕಾಂಗ್ರೆಸ್ನ ಪ್ರೆಸೆನ್ಸ್ ಇದೆಯಲ್ಲ, ಅದರ ಉಪಸ್ಥಿತಿ ನೀವು ತಳ್ಳಿ ಹಾಕೋಕ್ಕಾಗಲ್ಲ. ಬರೀ ಜಸ್ಟ್ ಒಂದು ಸೀಟ್ಗಳ ಕಾರಣದಿಂದಾಗಿ ಅದನ್ನು ನೀವು ಗೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತಾಸ್ತ್ರಣ ಇಲ್ಲಿ, ಯಾಕಂದರೆ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನನಗೆ ದಲಿತ ಅನ್ನೋ ಕಾರಣಕ್ಕೆ ನನಗೇನು ಕೊಡೋದು ನನಗೆ ಇಷ್ಟ ಇಲ್ಲಪ್ಪ, ನನ್ನ ಅರ್ಹತೆಗೆ ಮೇಲೆ ಕೊಡಿ ಅಂತ ಹಿಂದೆನೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನೌನ್ಸ್ ಆದಾಗಲೂ ಕೂಡ ದಲಿತರ ಕೋಟಾದಿಂದ ನಾವು ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂದಾಗ ಸಿಟ್ಟು ಮಾಡ್ಕೊಂಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ನನ್ನೊಬ್ಬ ಕ್ಯಾಂಡಿಡೇಟ್ ಅನ್ನೋದನ್ನು ನೀವು ಕನ್ಸಿಡರ್ ಮಾಡೋದೇ ಆದರೆ ನನ್ನ ಅರ್ಹತೆ ಮೇಲೆ ಕನ್ಸಿಡರ್ ಮಾಡಿ, ದಲಿತ ಅನ್ನೋ ಅನುಕಂಪದ ಮೇಲೆ ನನಗೆ ಕೊಡೋದು ಬೇಡ ಅಂತ ಖರ್ಗೆ ಅವರೇ ಹೇಳಿದಂಥ ಮಾತುಗಳು. ಇದು ಹೇಗಿದು? ಇದು ಮೋದಿ ವರ್ಸಸ್ ಖರ್ಗೆ ಅಂತ ಅಫಿಷಿಯಲ್ ಆಗಿ ಅವ್ರು ಆಗಬೇಕು, ಪ್ರಸ್ತಾಪ ಅಂತೂ ಶುರುವಾಗಿದೆ ಅಂತ. ಈ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ, ಎಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರಿಗೂ. ಓಕೆ, ಒಂದು ರೀತಿ ಹೇಳಬೇಕು, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದುರದೃಷ್ಟ ನಾಯಕ ಅಂದರೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆಂದರೆ ಹಲವಾರು ಬಾರಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದೆ, ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ. ಇದೆಲ್ಲ ಮಾಡಿದ್ಯಾರು? ಓಕೆ, ವಿರೋಧ ಪಕ್ಷದರಲ್ಲ, ಕಾಂಗ್ರೆಸ್ಸೇ ಮಾಡಿದ್ದಿದೆ. ನನಗೆ 2004ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು, 99ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು, ಮಾಡಬೋಯಿತ್ತಲ್ಲ. ಓಕೆ, ಆ ನಂತರ ಕೂಡ ದಲಿತ CM ಕೂಗು ಕೂಡ ಬಂತು, ಆಗಲೂ ಇವ್ರಿಗೆ ಅವಕಾಶ ಕೊಡಲಿಲ್ವಲ್ಲ. 2013ರಲ್ಲಿ ಫುಲ್ ಮೆಜಾರಿಟಿ ಬಂತು ಕಾಂಗ್ರೆಸ್ಗೆ, 122 ಸ್ಥಾನ ಬಂತು, ಆಗಲೂ ಇವ್ರನ್ನ ಮುಖ್ಯಮಂತ್ರಿ ಮಾಡ್ಬೋಯಿತ್ತಲ್ಲ. ಹಿಂದೆಲ್ಲ ಕಾಂಗ್ರೆಸ್ ಅಲ್ಲಿ ಹೆಂಗಿತ್ತಂದ್ರೆ ಒಂದು ಲಕೋಟೆಯಿಂದ ಬಂದು CM ಅಂತ ಅನೌನ್ಸ್ ಮಾಡ್ತಿದ್ರು, ಅದು ಆಗ್ಲಿಲ್ವಲ್ಲ. ಓಕೆ, ಬದಲಾವಣೆ ಆಯಿತು. ಮುಂದೆ ಇವ್ರು ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಗ್ಯಾರಂಟಿ ಏನು? ಈ ಥರದ್ದು ಕೂಡ ಒಂದು ದಲಿತ ಒಂದು ಇದರಲ್ಲಿ ಒಂದು ಹೋಗಿದೆ. ಇವಾಗ ಆಲ್ರೆಡಿ ಒಂದು ಮೆಸೇಜ್ ಹೋಗಿದೆ. ಇವ್ರು ಹೇಳ್ತಾರೆ ಅಷ್ಟೇ ಹೊರತು ಮಾಡೋದಿಲ್ಲ. ಕಾಂಗ್ರೆಸ್ ಈಗ ಒಂದು ಹರಕೆ ಕುರಿ ಮಾಡಿದ್ರು ಸಾಕಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ. ಓಕೆ, ಆ ಒಂದು ವಾತಾವರಣ ಸೃಷ್ಟಿ ಆಗ್ಬೋದು. ಬಟ್ ಗೊಂದಲ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅವರು. ನೋಡಿ, ಸೋನಿಯಾ ಗಾಂಧಿ ಅವ್ರು ಹೇಳಿಲ್ಲ, ರಾಹುಲ್ ಗಾಂಧಿ ಅವರು ಅನೌನ್ಸ್ ಮಾಡ್ತಾ ಇಲ್ಲ, ಬೇರೆ ಪಕ್ಷಗಳೆಲ್ಲ ಸೇರ್ಕೊಂಡು ಅಂದರೆ ಇದು ನಂದು ಈಗ ಏನಾಗುತ್ತೆ ಅಂದರೆ, ಇವ್ರಿಗೆ ಬಿಟ್ಬಿಟ್ರೆ ನಾಳೆ ದಿನ ರಾಹುಲ್ ಗಾಂಧಿ ಅಂತ ಹೇಳಿಬಿಟ್ರೆ, ನಾಳೆ ಸೋನಿಯಾ ಗಾಂಧಿ ಅಂತ ಹೇಳಿಬಿಟ್ರೆ, ಯಾವುದಕ್ಕೂ ಇರಲಿ ಮುಂಚಿತವಾಗಿಯೇ. ಯಾಕೆಂದರೆ ಮಮತಾ ಬ್ಯಾನರ್ಜಿ ಅವರೇ ಒಂದು ಸಲ ಒಂದು ಮಾತು ಹೇಳಿದರು, ಯಾವುದೋ ಮಿನಿಸ್ಟ್ರನ್ನ ಮೀಟ್ ಮಾಡಿ ಅಂದರೆ ನನಗಿಂತ ಕಿರಿಯ ವಯಸ್ಸಿನ ಯಾವುದೇ ಮಿನಿಸ್ಟ್ರ್ ನಾನು ಮೀಟ್ ಮಾಡಲ್ಲ, ನಾನು ಮೀಟ್ ಮಾಡೋದಿದ್ರೆ ಮೋದಿನೇ ಮೀಟ್ ಮಾಡೋದು ನಾನು ಅಂತ. ಏಜ್ ವಿಚಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗಿಂತ ಕಿರಿಯರ ಬಳಿಲಿ ಅದು ಎಂಥ ಮಿನಿಸ್ಟರ್ ಆದರೂ ಆಗಿರಲಿ, ನಾನು ಮೀಟ್ ಮಾಡಲ್ಲ ಅವ್ರನ್ನ. ನಾನು ಮೀಟ್ ಮಾಡೋದಿದ್ರೆ ಪ್ರಧಾನಿಯವ್ರನ್ನೇ ನಾನು ಮೀಟ್ ಮಾಡ್ತೀನಿ ಅನ್ನೋ ಮತ್ತು ಮಮತಾ ಕಡೆಯಿಂದ ಬಂದಿತ್ತು. ಇಲ್ಲಿ ಏಜ್ ಕೂಡ ಒಂದು ವಿಷಯ ಆಗ್ತಾ ಇದೆಯಾ, ಅಥವಾ ರಾಹುಲ್ ವರ್ಸಸ್ ಮೋದಿ ಅಂದಾಗ ಅದ್ಯಾಕೋ ಸರಿ ಹೋಗಲ್ಲ, ಆ ಮದಗಜಗಳ ಹೋರಾಟ ಅಂತ ಬಂದಾಗ ಇದ್ಯಾಕೋ ಮ್ಯಾಚ್ ಆಗಲ್ಲ, ಯಾವುದೋ ವಿಚಾರದಲ್ಲಿ ಮ್ಯಾಚ್ ಆಗಲ್ಲ ಅನ್ನೋ ಥಾಟ್ ಶುರುವಾಗಿದೆಯಾ ಇಂಡಿಯಾ ಅಲಯನ್ಸಲ್ಲಿ ಅಂತ ಹೇಳಿ. ಈಗ ಮೋದಿಯವ್ರ ಮುಂದೆ ರಾಹುಲ್ ಗಾಂಧಿ ನಾಯಕತ್ವ ಸಪ್ಪೆ. ಓಕೆ, ನೀವು ಲೋಕಸಭೆಯಲ್ಲಿ ಚುನಾವಣೆ ತಗೋಬೋದು ಅಥವಾ ಇಡೀ ದೇಶದಾದ್ಯಂತ ನೋಡಿದ್ರು ಕೂಡ ಮೊನ್ನೆ ಒಂದು ಒಳ್ಳೆ ರ್ಯಾಲಿ ಮಾಡಿದ್ರು. ಅದು ಬಿಟ್ಟರೆ ಬೇರೆ ಆ ಥರದ ಒಂದು ಅವರಲ್ಲಿ ಆ ಕೆಚ್ಚಿನ ನಾಯಕತ್ವ ಅನ್ನೋದು ಕಾಣಿಸ್ತಾ ಇಲ್ಲ. ಓಕೆ, ಅದು ಕಾಂಗ್ರೆಸ್ಗೆ ಮೈನಸ್ ಪಾಯಿಂಟ್. ಜಡ್ಜ್ ಮಾಡೋದು ಹೇಗೆ? ಒಂದು ಲೀಡರ್ಶಿಪ್ನ ನಾವು ಹೇಗೆ ಜಡ್ಜ್ ಮಾಡೋದು? ಲೀಡರ್ಶಿಪ್ ಈಗ ಅಧಿಕಾರ ಕೊಟ್ಟುಬಿಟ್ಟು ಜಡ್ಜ್ ಮಾಡಬೇಕಾ, ಜಡ್ಜ್ ಮಾಡಿ 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 ಅಧಿಕಾರ ಕೊಡದೇ ಇರಬೇಕಾ? ಅಲ್ಲ, ಇನ್ನೂ ಅನುಭವದ ಕೊರತೆ ಇದೆ ಅವರಿಗೆ. ಓಕೆ, ರಾಹುಲ್ ಗಾಂಧಿ ಅವ್ರಿಗೆ ಅನುಭವದ ಕೊರತೆ ಇದೆ. ನಟರಾಜ್ ಗೌಡ್ರೆ, ಇದರಲ್ಲಿ ನಂದು ಯಾವಾಗಲೂ ಜಿಜ್ಞಾಸೆ ಇದು. ಈಗ ಕೆಲವ್ರು ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದೆಯೇನಪ್ಪ ಕೆಲಸದ, ನಿನಗೆ ಕೆಲಸ ಕೊಡ್ತಾರೆ ಅಂತ. ಇಲ್ಲ ಸ್ವಾಮಿ, ಕೆಲಸ ಕೊಟ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಇದು ಯಾವಾಗಲೂ ಅದು ಜಿಜ್ಞಾಸೆನೇ. ಅದು ಎರಡರಲ್ಲೂ ಒಂದು ಕೆಲಸ ಕೊಟ್ಟು ನೋಡಿ ಸ್ವಾಮಿ ಪ್ರೂವ್ ಮಾಡ್ತಾರೆ ಅಂತ ಹೇಳಿ. ಕೆಲವರು ಇಲ್ಲ ಕೆಲಸ ಕೊಡಲ್ಲ, ನೀನು ನೋಡಿದ್ರೆ ನೀನು ಅನ್ಫಿಟ್ ಅನಿಸ್ತೀಯಾ ಅಂತ. ಇದು ಎರಡೂ ಚರ್ಚೆಗಳು ಯಾವಾಗಲೂ ಬರ್ತವೆ. ಇಲ್ಲಿ ರಾಹುಲ್ ಗಾಂಧಿ ವಿಚಾರಕ್ಕೆ ಮತ್ತು ಖರ್ಗೆ ಅವ್ರ ವಿಚಾರಕ್ಕೆ ಬಂದಾಗ ಈ ಪ್ರಸ್ತಾಪ ಶುರು ಮಾಡ್ಕೊಂಡಿರೋದು ಅಟ್ ಎನಿ ಕಾಸ್ಟು ನಮಗೆ ರಾಹುಲ್ ಅಂತೂ ನಾವು ಇಡೀ ಇಂಡಿಯಾ ಒಕ್ಕೂಟ ಒಪ್ಪಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ಕಾಯಿನ್ ಮಾಡ್ತಾ ಇದೆಯಾ ಇಂಡಿಯಾ ಅಂತ. ಇಲ್ಲ ನೋಡಿ, ರಾಹುಲ್ ಗಾಂಧಿ ಅವರು AICCಯ ಮಾಜಿ ಅಧ್ಯಕ್ಷರು. ಓಕೆ, ಅವರು ಆ ಪ್ರೋಟೋಕಾಲ್ ಅನ್ನ ಯಾವತ್ತೂ ಮೀರಲ್ಲ. ಆರ್ಡಿನೆನ್ಸ್ನ ಹರಿದವರು, ಆರ್ಡಿನೆನ್ಸ್ ಕಾಪಿ ಯಾವ ಆರ್ಡಿನೆನ್ಸು? ಇವತ್ತಿಗೂ ಬಿಜೆಪಿನೋ ಇನ್ನೊಬ್ರು ಅವ್ರನ್ನ ಟೀಕೆ ಮಾಡ್ತಾರೆ ಅಂತ ಹೇಳಿದ್ರೆ ಮನಮೋಹನ್ ಸಿಂಗ್ ಅಂತ ಪ್ರಧಾನಿ ಇಟ್ಕೊಂಡು ಆರ್ಡಿನೆನ್ಸ್ ಕಾಪಿನ ಹರಿದು ಬಿಸಾಕ್ತಂತವ್ರು ರಾಹುಲ್ ಗಾಂಧಿ. ಅದು ದೇಶದ ಹಿತ ಮುಖ್ಯ. ಓಕೆ, ಆರ್ಡಿನೆನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಹರಿದಾಕೋದು ದೇಶದ ಹಿತ ಮುಖ್ಯ. ಅಂಬೇಡ್ಕರ್ ಅವರು ಮನುಸ್ಮೃತಿ ಎಕನಾಮಿಸ್ಟ್ ಅವಮಾನ ಮಾಡ್ಬಿಟ್ರು ಅಂತ. ಇಲ್ಲ, ಅದು ಅವಮಾನ ಅಂತಲ್ಲ. ಒಂದು ಪಾಲಿಸಿ ಮೇಕಿಂಗ್ ಅಲ್ಲಿ ಈ ಪಾಲಿಸಿ ದೇಶಕ್ಕೆ ಮಾರಕ ಅಂತ ಅನ್ಸಿದ್ರೆ ಚರ್ಚೆ ಬಂದಾಗ ಅದ್ರೊಳಗೆ ಅವರು ಗಟ್ಟಿತನವನ್ನು ತೋರಿಸಿದ್ದಾರೆ. ಅದೇ ನಾಯಕತ್ವ ಅಂದ್ರೆ ಅದನ್ನ ಹೇಳೋದು. ಒಂದು ರಾಹುಲ್ ಗಾಂಧಿ ಅವರ ವಿಧಾನ ಆಯ್ತು ಆಗ್ಬೋದು, ಒಬ್ಬರು ವಿಧಾನ ವಿರೋಧಕ್ಕೆ ವಿಧಾನಗಳಿರ್ತವೆ, ಇರ್ಬೋದು. ಅದು ಕೆಲವರಿಗೆ ಆ ವಿಧಾನ ಇಷ್ಟ ಆಗ್ಬೋದು, ಕೆಲವರಿಗೆ ಇಷ್ಟ ಆಗದಲ್ಲೇ ಇರ್ಬೋದು. ಆದ್ರೆ ಅದು ನಾಯಕತ್ವವನ್ನು ತೋರಿಸಿದ್ದಾರೆ. ಇಡೀ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಯಾವುದೇ ಸಮಸ್ಯೆ ಬಂದರೂ ಕೂಡ, ರೈತ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ವಿದ್ಯಾರ್ಥಿಗಳ ಸಮಸ್ಯೆ, ಉದ್ಯಮಿಗಳ ಸಮಸ್ಯೆ, ಯಾವುದೇ ಹೋರಾಟ ಬಂದರೂ ಕೂಡ ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ. ಅವರ ನಾಯಕತ್ವ ಅತ್ಯಂತ ಪ್ರಾಮಾಣಿಕ ಮತ್ತೆ ದ ಮೋಸ್ಟ್ ಸಿನ್ಸಿಯರ್ ಅಂಡ್ ಆನೆಸ್ಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಇವತ್ತು ರಾಹುಲ್ ಗಾಂಧಿ ಅವರು. ಆದರೆ
ಕಂಪೇರಿಟಿವ್ಲಿ ಇವರು ಭಾಷಣ ಮಾಡ್ತಾರೆ, ಬೊಗಳೆ ಭಾಷಣ ಮಾಡ್ತಾರೆ, ಸುಳ್ಳು ಭಾಷಣ ಮಾಡ್ತಾರೆ, ತುಂಬಾ ಎಲ್ಲರೂ ಮನ ಮುಟ್ಟುವಂತೆ ಭಾಷಣ ಮಾಡ್ತಾರೆ. ಆ ರೀತಿ ಇದಲ್ಲ, ಸತ್ಯ ಹೇಳ್ತಾರೆ. ಅದಕ್ಕೆ ಕಂಪೇರ್ ಮಾಡ್ತೀರಾ ನೀವು ಬೇರೆ ನಾಯಕನಿಗೆ ಇವರು ಕಂಪೇರ್ ಮಾಡಿದಾಗ ಆ ಥರ ಸುಳ್ಳು ಹೇಳ್ಕೊಂಡು ವೈಭವೀಕೃತವಾದ ಭಾಷಣವನ್ನು ಮಾಡ್ಲಿಕ್ಕೆ ಸಾಧ್ಯದಲ್ಲಿ ಇರ್ಬೋದು. ಆದರೆ ರಾಹುಲ್ ಗಾಂಧಿ ಇಲ್ಲಿವರೆಗೂ ಹೇಳ್ತದೆ ಎಲ್ಲ ಸತ್ಯನೇ. ಅದೇ ಮಾನ್ಯ ಮೋದಿ ಅವ್ರ ಲೆಕ್ಕ ತಗೊಂಡ್ಬಂದ್ರೆ ನಾನು 100 ಸುಳ್ಳುಗಳನ್ನ ನಾನು ಅಂಕಿಅಂಶ ಕೂಡಿಸ್ಬೋದು, ಇನ್ಕ್ಲೂಡಿಂಗ್ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಇಂದ ತಗೊಂಡ್ಬರ್ಬೋದು. ಆದರೆ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರೇ ಪಾರ್ಟಿಯ ಫೇಸ್. ರಾಹುಲ್ ಗಾಂಧಿ ಅವರು ತುಂಬಾ ಅವ್ರಿಗೆ ಇಡೀ ದೇಶದಲ್ಲಿ ವರ್ಚಸ್ಸಿದೆ, ಫ್ಯಾನ್ ಫಾಲೋಯಿಂಗ್ ಇದೆ, ಕಾಂಗ್ರೆಸ್ ಅವ್ರು ಇಷ್ಟಪಡ್ತಾರೆ. ಆದ್ರೂ ಕೂಡ ನಮ್ಮ ಪ್ರೋಟೋಕಾಲು AICC ಅಧ್ಯಕ್ಷರು ಮಾನ್ಯ ಖರ್ಗೆ ಅವರು ನಾವು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಲೇ ಇರಬಹುದು, ಆದರೆ ಮಿತ್ರ ಪಕ್ಷಗಳನ್ನ ಸೇರಿ ಅನೌನ್ಸ್ ಮಾಡಿ ಅಂದಾಗ ಖಂಡಿತವಾಗಿ ಆ ಅವಕಾಶಗಳಿದ್ದಾವೆ. ನಾನು ಆಸ್ ಎ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಖರ್ಗೆ ಅವರು ಪ್ರಧಾನಮಂತ್ರಿ ಆಗ್ತಾ ಘೋಷಣೆ ಮಾಡ್ತಾರೆ ಅಂತ ಹೇಳಿ ನಾನು ಇವಾಗ ಒತ್ತಾಯ ಮಾಡ್ತೀನಿ, ಪಕ್ಷನ ಮಾಡಿ ಅನೌನ್ಸ್ ಮಾಡಿ. ಪರಿಪಾಠ ಇಲ್ಲ ಇರ್ಬೋದು. ಅಲ್ಲ, ಇದೇ ಹುಮ್ಮಸ್ ನಟರಾಜ್ ಗೌಡ್ರಿಗಿರೋ ಹುಮ್ಮಸ್ಸು ನ್ಯಾಷನಲ್ ಕಾಂಗ್ರೆಸ್ಗೆ ಹಾಕಿಲ್ಲ. ಇಲ್ಲ ಅಂತಲ್ಲ, ಕೇಳಿ ನೋಡಿ, ನಾವು ನೋಡಿ 28 ಪಕ್ಷಗಳ ಮೈತ್ರಿ ಒಕ್ಕೂಟ ಇದು. ಸ್ವಾಮಿ ನೀವು ಸ್ಟ್ಯಾಂಡ್ ಹೇಳಿ ಸ್ವಾಮಿ. ಈಗ ನಿಮಗೆ ಮೈತ್ರಿಕೂಟ ಸ್ಟ್ಯಾಂಡ್ ಹೇಳಿ ಅಂತ ಕೇಳ್ತಾ ಇದೀವಿ ನಾವು. ನಿಮ್ಗೆ ಗೊತ್ತಾ, ನಾವು ಮೈತ್ರಿಕೂಟ ಮಾಡ್ಕೊಂಡಿದೀವಿ, ಇಂಡಿವಿಜುವಲ್ ಪಾರ್ಟಿ ಅಲ್ಲ ಇವಾಗ. ಇಂಡಿಯಾ ಮೈತ್ರಿಕೂಟ ಆಸ್ ಎ ಪರ್ಸನ್ ಆಗಿ ನೋಡ್ರಪ್ಪ, ಮೊದಲು ನಾವು ಎಂಪಿಗಳಿಗೆ ಗೆಲ್ಸೋಣಪ್ಪ, ಎಂಪಿಗಳು ಸೇರಿ ಇದನ್ನ ದೊಡ್ಡ ನನಗೆ ಅರ್ಜೆನ್ಸಿ ನಾನಿಲ್ಲ, ಇದನ್ನ ಫಸ್ಟ್ ಈ ಸ್ಟ್ರಾಟಜಿ ಮಾಡ್ರಪ್ಪ. ಅದು ಅನುಭವ ಮತ್ತೆ ಜ್ಞಾನ ಆ ರೀತಿ ಮಾತಾಡಕ್ ಮಾಡುತ್ತೆ ಅವ್ರಿಗೆ. ಆ ಮೇಧಾವಿತನ ಇದೆಯಲ್ಲ ಖರ್ಗೆ ಅವ್ರದ್ದು, ಆ ಮೇಧಾವಿತನ ಹಂಗೆ ಮಾತಾಡ್ಸ್ಲಿಕ್ಕೆ ಮಾತಾಡುತ್ತೆ. ಏನಂದ್ರೆ ಗೆಲ್ಲೋದು ಮುಖ್ಯ, ಆಮೇಲೆ ಕುಳಿತುಕೊಂಡು ಚರ್ಚೆ ಮಾಡಿ ಯಾರು ಪ್ರಧಾನಮಂತ್ರಿ ಆಗಬೇಕು, ಯಾರು ಯಾವ ಮಂತ್ರಿ ಆಗಬೇಕು ಆಮೇಲೆ ತೀರ್ಮಾನ ಮಾಡೋಣ. ಗೆಲ್ಲೋದು ಮುಖ್ಯ ಅಂತ ಖರ್ಗೆ ಅವರು ಒಳ್ಳೆ ಮಾತನ್ನು ಹೇಳಿದ್ದಾರೆ, ಅದು ಒಳ್ಳೆಯ ಸಲಹೆ ಕೂಡ ಅದು. ಆದರೆ ನಿತೀಶ್ ಅವರನ್ನು, ಕೇಜ್ರಿವಾಲ್ ಅವರನ್ನು, ಮಮತಾ ಅವರನ್ನು, ಅವರ ಮಾತನ್ನ ನೀವು ತಳ್ಳಿ ಹಾಕಕ್ಕಾಗಲ್ಲ. ಇಂಡಿಯಾ ಅಂತ ಹೆಸರು ಇಡೋ ವಿಚಾರದಿಂದ ಹಿಡ್ಕೊಂಡು ಯಾರು ಕಾಯಿನ್ ಮಾಡಿದ್ರು ಇಂಡಿಯಾ ಅನ್ನೋದನ್ನ ನಿಮ್ಮ ಅಲಯನ್ಸ್ಗೆ, ನಿಮ್ಗೆ ನೆನಪಿರ್ಬೇಕಲ್ಲಿ ಯಾವ ಒಂದು ಮೀಟಿಂಗಲ್ಲಿ ಅದಾಯಿತು ಅಂತ ಹೇಳಿ ಅವ್ರನ್ನ ಧಿಕ್ಕರಿಸಿಲ್ಲ ರೀ, ನಾನು ರಾಹುಲ್ ಗಾಂಧಿನೇ ಮಾಡ್ತೀನಿ. ಇಲ್ಲ, ಇಸ್ ಇಟ್ ಪಾಸಿಬಲ್? ಆ ಥರ ಧಿಕ್ಕರಿಸೋ ಇದೇ ಬರಲ್ಲ, ಚರ್ಚೆ ಮಾಡಿ ಒಮ್ಮತಕ್ಕೆ ಬರ್ತಾರೆ. ಯಾವುದೇ ತೀರ್ಮಾನ ಚರ್ಚೆ ಮಾಡಿ ಒಮ್ಮತ ಬರ್ತಾರೆ. ಇವತ್ತು ಇಲ್ಲ ನಾವು ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿ ಹೋಗ್ತೀವಿ ಅಂದ್ರು ಅದು ಒಮ್ಮತವಾಗಿ ತೀರ್ಮಾನ ಮಾಡ್ತಾರೆ. ಇಲ್ಲ ನಾವು ಕ್ಯಾಂಡಿಡೇಟ್ ಅಲ್ದಲೆ ಯಾರು ಮುಖ ಅಂತ ತೋರಿಸ್ದಲೆ ನಾವೆಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಚರ್ಚೆ ಮಾಡಿ ಚುನಾವಣೆ ಮಾಡಿ ಆಮೇಲೆ ನಾವು ತೀರ್ಮಾನ ಮಾಡೋದು ಕೂಡ ಅದು ಕೂಡ ಒಮ್ಮತದ ಆಗ್ಲೇಬೇಕು. ಇದಕ್ಕೆ ಚರ್ಚೆಗಳಾಗ್ತವೆ. ಬಟ್ ಅವರಿಬ್ಬರು ಒಪಿನಿಯನ್ ಏನ್ ಹೇಳಿದಾರಲ್ಲ, ಮಮತಾ ಬ್ಯಾನರ್ಜಿಯವರು ಮತ್ತೆ ಅರವಿಂದ್ ಕೇಜ್ರಿವಾಲ್, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಅದು ದೊಡ್ಡ ಸಂಚಲನವನ್ನು ಮೂಡಿಸಿದೆ. ನಿದ್ದೆಗೆಟ್ಬಿಟ್ಟಿದ್ದಾರೆ ಆಲ್ರೆಡಿ. ಮೋದಿ ಆದಿಯಾಗಿ ಖಂಡಿತವಾಗಿ ಮೋದಿ ಆದಿಯಾಗಿ ಸೋಲುವ ಭಯ ಇವಾಗ ಕಾಡುತ್ತೆ ನೋಡಿ ಕಾಂಗ್ರೆಸ್ಗೆ. ಈ 5 ಪಂಚರಾಜ್ಯ ಚುನಾವಣೆಯಲ್ಲಿ ನಾವು 3 ರಾಜ್ಯಗಳು ಸೋತ್ವಿ, ಪ್ರಮುಖ ರಾಜ್ಯಗಳು ಸೋತ್ವಿ ನಾವು. ಆದರೆ ಪಂಚರಾಜ್ಯ ಚುನಾವಣೆಯಲ್ಲಿ 4,90,00,000 ಮತ ನಮಗೆ ಬಂದಿದೆ, 4,88,00,000 ಬಿಜೆಪಿ ಬಂದಿದೆ. ಅವ್ರಿಗಿಂತ ಮತ ಗಳಿಕೆಯಲ್ಲಿ ನಾವು 2 ಲಕ್ಷ ಮತ ಹೆಚ್ಚಿಗೆ ಇದೀವಿ ನಾವು. ಹಂಗಿರ್ಬೇಕಾದ್ರೆ ಇಡೀ ದೇಶದ ಪ್ರೆಸೆನ್ಸ್ ಇದೆ. ಅವಾಗ ಯಾಕೆ ನಾವು ಇಂಡಿಯಾ ಮೈತ್ರಿಕೂಟ ಹೋಗಿಲ್ಲ, ಇಂಡಿವಿಜುವಲ್ ಆಗಿ ಹೋಗಿದ್ವಿ. ಮೈತ್ರಿಕೂಟ ಅಂತ ಬಂದಾಗ ನಮ್ಮ ಮತಗಳು ಇನ್ನೂ ಜಾಸ್ತಿ ಆಗ್ತವೆ. ಒಂದು. ಎರಡನೇದು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರೆ ಅನ್ನೋ ಒಂದು ಸಂದೇಶನೇ, ದೊಡ್ಡ ಸಂದೇಶನೇ ಇಡೀ ದೇಶದಲ್ಲಿ ಅವರ ಅಲೆಯನ್ನು 4,98,00,000 ಬಂತು. 96-98 ನೀವು ಲೆಕ್ಕ ಹಾಕಿರ್ತೀರಲ್ಲ, 98 4.98 crore ಅಲ್ವಾ? ಆಯ್ತು, ಇರಲಿ, ಇಷ್ಟು ಮತ ಬಂತು, ನಮಗೆ ಪ್ರೆಸೆನ್ಸ್ ಇದೆ ಅಂತ ಹೇಳಿ ಯಾರು ಡಿನೇ ಮಾಡೋಕ್ಕಾಗಲ್ಲ ಗೋವಿಂದರಾಜ್ ಅವರು. ಅವರ ಮತಗಳಿಕೆ ಪ್ರಮಾಣ ನಂಬರ್ ಅಗ್ರಿ. ನಾನು ಅದನ್ನ ನೆನ್ನೆನೋ ಮೊನ್ನೆನೋ ಯಾರಿಗೂ ಕೇಳಿದ್ದೆ, ನಾನು ಈ ಥರ ಕ್ಯಾಲ್ಕುಲೇಟ್ ಇಟ್ಕೊಂಡ್ಬಿಟ್ಟು ಬರೀ ನಾನು ಮತ ತಗೊಂಡೆ ಅಂತ ಹೇಳಿ ನೀವು ಅಲ್ಲೋಗಿ ಅಧಿಕಾರ ಹಿಡಿಯೋಕ್ಕಾಗಲ್ಲ ಸ್ವಾಮಿ, ಸೀಟ್ಸೇ ನಿಮಗೆ ಕೌಂಟ್ ಆಗೋದು. ಹೇಳಿದ್ನಲ್ಲ, ಪ್ರಜಾಪ್ರಭುತ್ವದಲ್ಲಿ 51 = 100, 49 = 0 ಅಂತ ಹೇಳಿ. ಬಟ್ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗ ಇವರಲ್ಲೇ ಸೀಟ್ ಹಂಚಿಕೆದು ಚರ್ಚೆ ಆಯಿತು. ಈ ಮೀಟಿಂಗಲ್ಲಿ ಬರೀ ಯಾರು ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತಲ್ಲ, ಸೀಟ್ ಹಂಚಿಕೆದು ಏನು ಮಾಡೋಣ ಅಂತ ಬಂತು. ನ್ಯಾಷನಲ್ ಲೆವೆಲಲ್ಲಿ ಸೀಟ್ ಹಂಚಿಕೆ ಡಿಸೈಡ್ ಆಗಿಬಿಡಲಿ ಅಂತ ಕೆಲವು ಪಕ್ಷಗಳ ಕಡೆಯಿಂದ ಹೇಳಿಕೆ ಬಂತು. ಇದು ಎಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮಾತಾಡಿದ್ರು, ನೋಡ್ರಪ್ಪ, ರಾಜ್ಯಗಳ ಮಟ್ಟದಲ್ಲಿ ಮೊದಲು ಸೀಟು ಹಂಚಿಕೆ ನಡೀಲಿ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಉಲ್ಬಣಿಸಿದರೆ ಅವಾಗ ನೀವೇನು ಮಾಡಿ ನ್ಯಾಷನಲ್ ಲೆವೆಲ್ ಬಗೆಹರಿಸೋಣ ಅಂತ ಹೇಳಿ. ಇದು ಆಲ್ರೆಡಿ ಇದು ತಾಕಲಾಟ ಅಂತ ಕರಿತೀರಾ, ಸ್ಟ್ರಾಟಜಿ ಅಂತ ಕರಿತೀರಾ ತಾವು? ಸರ್, ಇಲ್ಲಿ ನೋಡಿ, ಸುಮಾರು 60-65 ವರ್ಷಗಳ ಕಾಲ ಈ ದೇಶದ ಚುಕ್ಕಾಣಿ ಹಿಡಿದಂಥ ಕಾಂಗ್ರೆಸ್ಗೆ ಆ ಸಹಪಕ್ಷಗಳ ಜೊತೆ ಒಂದು ಗಟ್ಟಿಯಾಗಿ ನಾನೇ ಇಲ್ಲಿ ಒಂದು ಗಟ್ಟಿ ತೀರ್ಮಾನ ತಗೊಳೋದಕ್ಕೆ ಇವತ್ತು ಕಾಂಗ್ರೆಸ್ನಲ್ಲಿ ಶಕ್ತಿ ಇಲ್ಲ. ಯಾಕೆಂದ್ರೆ ಇವತ್ತು ಬೇರೆ ಪಕ್ಷಗಳ ಜೊತೆ ಯಾವ ರೀತಿ ಸೀಟ್ ಹೊಂದಾಣಿಕೆ ಮಾಡಬೇಕು ಅನ್ನೋ ವಿಚಾರನ ಇವ್ರು ಮಾಡೋಕ್ಕಾಗ್ತಾ ಇಲ್ಲ. ಅವರ ಸಹಪಾಠಿ ಪಕ್ಷಗಳು ನಮ್ಗೆ ಇಂಥ ರಾಜ್ಯದಲ್ಲಿ ನಮ್ಗೆ ಇಷ್ಟು ಸೀಟ್ ಬೇಕು ಅಂತ ಅವರೇ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಕಾಂಗ್ರೆಸ್ನ ವೀಕ್ನೆಸ್ ಎಲ್ಲ ಪಾರ್ಟಿಗಳಿಗೂ ಆಲ್ರೆಡಿ ಗೊತ್ತಾಗಿರೋದ್ರಿಂದ ಅವರು ಅದನ್ನ ಕ್ಲೈಮ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಇಡೀ ದೇಶದಲ್ಲಿ ರಾಜ್ಯಗಳ ಸೋಲು ಬಾರ್ಗೇನಿಂಗ್ ಪವರ್ ಕಡಿಮೆ ಮಾಡ್ತು ಕಾಂಗ್ರೆಸ್ಗೆ ಅಂತ ನೀವ್ ಹೇಳ್ಬೇಕು, ಜನ ಹೇಳ್ಬೇಕು ಯಾವ ರೀತಿ ಅಂತ ಬರ್ತಕ್ಕಂಥ ಚುನಾವಣೆಯಲ್ಲಿ ಹೇಳ್ತಾರೆ. ಆದ್ರೆ ಸರ್, ಇವತ್ತು ಕಾಂಗ್ರೆಸ್ನವರಿಗೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಒಂದು ಧರ್ಮದ ವಿಚಾರ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ದಲಿತ ಕಾಂಗ್ರೆಸ್ನವರು. ಹೌದು, ಬಿಜೆಪಿ ಅಲ್ವಾ? ಖಂಡಿತ ಅದೇ ಬಿಜೆಪಿ ಮೇಲೆ
Okay, ಕೆಸರು ಅದನ್ನ ಹೆಚ್ಚಾಟ ಹೇಳ್ತಾರೆ. ಮಾಡ್ಕೊಂಡೆ ಯಾರೇನು ಕಡಿಮೆ ಇಲ್ಲ ಬಿಡಿ ಇಲ್ಲಿ ಹಾಗಾದ್ರೆ. ಕೇಳಿ ಸರ್, ಇಲ್ಲಿ Okay. ಇವತ್ತು ಕಾಂಗ್ರೆಸ್ನವ್ರು ಏನಾಯ್ತಾರೆ, ಚುನಾವಣೆ ಏನು 3 ತಿಂಗಳು 6 ತಿಂಗಳು ಇದೆ ಅನ್ಬೇಕಾದ್ರೆ ನಾವು ದಲಿತ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ದಲಿತ CM ಮಾಡ್ತೀವಿ ಅಂತ ಹೊಡ್ತಾರೆ. ನಾವು ಕಳೆದ ಕರ್ನಾಟಕದಲ್ಲೂ ನಾವು ಇತಿಹಾಸ ಸುಂದರಮೂರ್ತಿ ಅವ್ರು ಹೇಳ್ದಂಗೆ 2004 ಗೆದ್ದಾಗ್ಲೂ ಸಾಕಷ್ಟು ಅವಕಾಶ ಇದ್ದಿದ್ದು ಒಬ್ಬ ದಲಿತ CM ಮಾಡ್ಬೋದಾಯ್ತು ಕಾಂಗ್ರೆಸ್ನವರು. ಅದೇ ರೀತಿ 2013ರಲ್ಲೂ 122 ಸೀಟ್ ಏನ್ ಬಂತಲ್ಲ ಅವಾಗ್ಲೂ ಮಾಡುವಂತ ಸಂದರ್ಭ ಇತ್ತು. ಅದೇ ರೀತಿ 2023 ದೊಡ್ಡ ಪ್ರಬಲ ಒಂದು ಮೆಜಾರಿಟಿ ಬಂತು. ಸಾಕಷ್ಟು ಸೀನಿಯರ್ ನಾಯಕ ರಾಜ್ಯದಿಂದ 9 ಬಾರಿ MLA ಆಗಿರ್ತಕ್ಕಂಥವ್ರು, ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು, ಹೋಮ್ ಮಿನಿಸ್ಟರ್ ಆಗಿ ಸಾಕಷ್ಟು ಒಂದು ಅನುಭವ ಇರ್ತಕ್ಕಂಥ ದಲಿತ CM ಅಂತ ಮಾಡೋದಿಕ್ಕೆ ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕಾಣ್ಲೇ ಇಲ್ಲ ಇವ್ರ ಕಣ್ಣಿಗೆ. ಆದ್ರೆ ಅದು ಈ ಶಾಸನ ರೀತಿಯಾದ ಬರುತ್ತೆ, ಬಾಲಿಶ ಒಂದು ಹೇಳ್ತೀನಿ. ಒಡೆದಾಡುವ ಮನಸ್ಥಿತಿ ಅಷ್ಟೇ ಸರ್. ಬಾಲಿಶ ಕೇವಲ ಇವರಿಗೆ ಶಾಸನ ಚುನಾವಣೆ ಬರುತ್ತೆ, ಗೆಲ್ಬೇಕಷ್ಟೇ. Okay. ಚುನಾವಣೆ ಗೆಲ್ಬೇಕು. ಬಿಜೆಪಿ ಆ ಗೊತ್ತಿಲ್ಲ ಒಂದು ಅದೆಲ್ಲ. ಇದರಲ್ಲಿ ಈ ಒಂದು ಕಾಯನ್ನ ತಂದು ಮುಂದೆ ಬಿಡ್ತಾರೆ. ಯಾಕಷ್ಟು ಅದು ಜನ ತೀರ್ಮಾನ ಮಾಡ್ಲಿ ಸರ್. ಗೊತ್ತಾಗ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಭಯ ಬಂದಿದೆ ಈಗ, ಭಯ. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ.